ನಾಡಿನ 1,28,00,000 ಜನ ಫಲಾನುಭವಿಗಳು ಮಹಿಳೆಯರು ಅಂತ ನೀವು ಗುರುತಿಸಿರ್ತಕ್ಕಂಥ ತಾಯಂದ್ರಗಳ ಪರವಾಗಿ ನಿಮಗೆ ಪ್ರಶ್ನೆಯನ್ನ ಹಾಕ್ಲಿಕ್ಕೆ ಬಯಸ್ತೇನೆ. ತೆರಿಗೆದಾರರ ಪರವಾಗಿ ನಿಮ್ಗೆ ಪ್ರಶ್ನೆಯನ್ನ ಕೇಳಲಿಕ್ಕೆ ಬಯಸ್ತೇನೆ. ದಯವಿಟ್ಟು ನಮ್ಮ ತೆರಿಗೆಯ ದುಡ್ಡು ಎಲ್ಲಿಗೆ ಹೋಯಿತು, ಯಾತಕ್ಕೋಸ್ಕರ ಕಳೆದ 1 ವರ್ಷ ಆದ್ರೂ ಕೂಡ ಇಲ್ಲಿವರೆಗೂ ನೀವು ಉತ್ತರ ಕೊಡ್ತಕ್ಕಂಥದ್ದಕ್ಕೆ ನೀವಾಗ್ಲಿ ನಿಮ್ಮ ಫೈನಾನ್ಸ್ ಡಿಪಾರ್ಟ್ಮೆಂಟ್ ನ ಅಧಿಕಾರಿಗಳಾಗ್ಲಿ ಇಲ್ಲಿಯವರೆಗೂ ಕೂಡ ಯಾಕೆ ಒಂದು ಸ್ಪಷ್ಟತೆಯನ್ನ ವ್ಯಕ್ತಪಡಿಸ್ತಾ ಇಲ್ಲ? ಸಾರ್ವಜನಿಕವಾಗಿ ಬಡ್ಜೆಟ್ ನಲ್ಲಿ ನೀವು ಘೋಷಣೆ ಮಾಡ್ಕೊಂಡಂತ ಹಣವನ್ನ ಕ್ಯಾರಿ ಫಾರ್ವರ್ಡ್ ಮಾಡ್ಕೊಂಡಿದ್ದೀರಾ? ಎಲ್ಲಿ ಮಾಯ ಆಯ್ತು? ಅಥವಾ ಕೊಡದೇ ಇಲ್ವಾ? ಕೊಡ್ತೀರಾ? ಮುಂದಿನ ತಿಂಗಳು ಕೊಡ್ತೀರಾ? ಇಲ್ಲಿವರೆಗೂ ಯಾಕೆ ಕೊಟ್ಟಿಲ್ಲ? ಇವೆಲ್ಲ ವಿಚಾರದ ಬಗ್ಗೆ ದಯಮಾಡಿ ಸಿದ್ದರಾಮಣ್ಣ ಅವರು ನಮ್ಗೆ ಲೆಕ್ಕ ಕೊಡಬೇಕು. ದಯಮಾಡಿ ಲೆಕ್ಕ ಕೊಡಿ ಸಿದ್ದರಾಮಣ್ಣ ಅವರೇ. ಕಾನೂನಾತ್ಮಕವಾದಂತ ಹೋರಾಟಕ್ಕೆ ಹೆಣ್ಮಕ್ಳು ಕೈ ಇಟ್ಟಿರ್ತಕ್ಕಂಥದ್ದು, ಸರ್ಕಾರ ಯಾವ ರೀತಿ ಇದಕ್ಕೆ ಉತ್ತರ ಕೊಡಬೇಕು ಅಂತಕ್ಕಂಥದ್ದು ನ್ಯಾಯಾಧೀಶರು ಚಾಟಿ ಬಿಡಿಸ್ತಾರೆ ಅಂತಕ್ಕಂಥದ್ದು ನಾನು ಬಹಳ ಗಂಭೀರವಾಗಿ ನಂಬ್ಕೊಂಡಿದ್ದೇನೆ. 5,000 ಕೋಟಿ ಎಲ್ಲಿಗೆ ಹೋಗಿದೆ ಅಂತಕ್ಕಂಥದ್ದು ನಮ್ಗೆ ಗೊತ್ತಿಲ್ಲ. ದಯಮಾಡಿ ಸರ್ಕಾರದ ಕಡೆಯಿಂದ ಮಾನ್ಯ ಮುಖ್ಯಮಂತ್ರಿಗಳು ತಿಳಿಸಬೇಕು, ಕನ್ನಡ ನಾಡಿನ ಜನತೆಗೆ ತಿಳಿಸಿ, ವಿಶೇಷವಾಗಿ ನಮ್ಮ ತಾಯಂದ್ರಿಗೆ ತಿಳಿಸಬೇಕು ಅಂತಕ್ಕಂಥದ್ದು ಈ ಸಂದರ್ಭದಲ್ಲಿ ಪಕ್ಷದ ಕಡೆಯಿಂದ ನಾವೆಲ್ಲರೂ ಕೂಡ ಬಹಳ ಗಂಭೀರವಾಗಿ ಒತ್ತಡವನ್ನು ಹಾಕಲಿಕ್ಕೆ ಬಯಸ್ತೀವಿ.